ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ದೇವರೇ. ನನಗೆ ಸ್ವಲ್ಪ ರಾಮಾಯಣದ ಬಗ್ಗೆ ಒಂದು ಸಂದೇಹ ಬಂದಿದೆ. ಆದರೆ ಭಗವಂತ ರಾಮ ಆಗಲಿ ದೇವರೇ ಆಗಲಿ, ಭಗವಂತನ ಮೇಲೆ ಸಂದೇಹ ಪಟ್ಟರೆ ಆತನಿಗೆ ಯಾವುದೇ ರೀತಿ ಕೋಪ ಬರಲ್ಲಂತೆ. ಆದರೆ ತನ್ನ ಭಕ್ತರ ಮೇಲೆ, ತನ್ನ ಕೃಪಾಕಟಾಕ್ಷ ಹೊಂದಿರೋರ ಮೇಲೆ ಏನಾದರೂ ಅಂದರೆ ಆತನಿಗೆ ಕೋಪ ಬರುತ್ತಂತೆ. ಆದರೆ ಹಾಗೆ ನಾನು ತಪ್ಪು ಹೊರಿಸ್ತಾ ಇಲ್ಲ. ಧರ್ಮ ಸೂಕ್ಷ್ಮದ ಪ್ರಕಾರ ನನ್ನ ಸಂದೇಹ ನಿವಾರಿಸು. ಪ್ರತಿದಿನ ನಾವು ಬೆಳಿಗ್ಗೆ ಎದ್ದಾಗ ಅಹಲ್ಯ, ದ್ರೌಪದಿ, ತಾರಾ ಮಂಡೋದರಿ, ಪಂಚಕನ್ಯೆ ಪಟೇ ನಿತ್ಯ ಮಹಾಪಾತಕ ನಾಶನಂ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಬಂದಿರೋ ಮಹಿಳೆಯರು ಕೂಡ ಪೂರ್ಣ ವಿವಾಹಿತರೆ. ಮತ್ತು ಇದರಲ್ಲಿ ಬಹಳಷ್ಟು ಜನ ರಾಮಾಯಣ ಪಾತ್ರದಲ್ಲಿ ಬರ್ತಾರೆ. ಅದ್ರ ಬಗ್ಗೆ ಅವರ ಕನ್ಯೆ ಹೇಗಾದರು ಅನ್ನೋದನ್ನು ದಯವಿಟ್ಟು ತಿಳಿಸ್ಬೇಕು, ನನ್ನ ಸಂದೇಹವನ್ನು ಬಗೆಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿಂದಿ ಪ್ರಾಧ್ಯಾಪಕಿ ಶ್ರೀಮತಿ ವಿರಜಮ್ಮನವರಿಗೆ ನಮಸ್ಕಾರ. ಬಹಳ ಕ್ಲಿಷ್ಟವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಅಹಲ್ಯ, ದ್ರೌಪದಿ, ತಾರಾ ಮಂದೋದರಿ ತಥಾ, ಅಥವಾ ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಮಂದೋದರಿ ತಥಾ, ಅಥವಾ ಅಹಲ್ಯ, ದ್ರೌಪದಿ, ಕುಂತಿ, ತಾರಾ ಮಂದೋದರಿ ತಥಾ, ಹೀಗೆ ಹಲವು ರೂಪಗಳಲ್ಲಿ ಕಾಣತಕ್ಕಂಥ ಒಂದು ಶ್ಲೋಕದ ಬಗ್ಗೆ ನಿಮ್ಮ ಪ್ರಶ್ನೆ. ಏನೇ ಉತ್ತರವನ್ನು ಕೊಡೋದಕ್ಕಿಂತ ಮುಂಚೆ ಒಂದು ಅಂಶವನ್ನು ಗಮನಿಸಿಕೊಳ್ಳೋಣ. ಇದು ಪ್ರಸಿದ್ಧ ಶ್ಲೋಕವೇ ವಿನಃ ಯಾವುದೇ ಪ್ರಸಿದ್ಧ ಕೃತಿಯ ಶ್ಲೋಕವಲ್ಲ, ಯಾವುದೇ ಪ್ರಮುಖ ಋಷಿಯಿಂದ ಉಕ್ತವಾದ ಶ್ಲೋಕವೂ ಅಲ್ಲ. ಯಾವ ಕಾವ್ಯದಲ್ಲಿಯೂ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ. ಪ್ರಸಿದ್ಧಿ ಮಾತ್ರ ಬಂದುಬಿಟ್ಟಿದೆ. ಯಾವಾಗ ಬಂದು ಸೇರಿಕೊಳ್ತೋ, ಯಾವಾಗ ಅದು ಜನಪದರಲ್ಲಿ ವಾಡಿಕೆಯಾಯಿತೋ ಗೊತ್ತಿಲ್ಲ. ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿರತಕ್ಕಂಥ ಪುಸ್ತಕಗಳು ಬೇಕಾದಷ್ಟಿವೆ ನಮ್ಮಲ್ಲಿ. ಪಂಚಕನ್ಯಾ ಅನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಸೀತೆ, ಸಾವಿತ್ರಿ, ಅರುಂಧತಿ, ಅನಸೂಯ, ಪಾರ್ವತಿ, ಈ 5 ಜನರನ್ನು ಮಹಾಪತಿವ್ರತೆಯರನ್ನು ಅಂತ ಗುರುತಿಸಿದ ಹಿನ್ನೆಲೆಯಲ್ಲಿ ಇವರು ಮಹಾಪಾತಕನಾಶನ ಆಗುತ್ತೆ ಅಂತ ಹೇಳಿದ್ದಾರೆಯೇ ಆಗಲಿ, ಇವರನ್ನು ಮಹಾಪತಿವ್ರತೆಯರು ಅಂತ ಹೇಳಿಲ್ಲ. ಆ ಶ್ಲೋಕದಲ್ಲಿ ಪತಿವ್ರತೆ ಅನ್ನತಕ್ಕಂಥ ಪದದ ಸೂಚನೆಯೂ ಇಲ್ಲ. ಪಾತಕಗಳು ನಾಶಕ ಆಗಬೇಕಾಗಿದ್ದರೆ ಇವರನ್ನು ಸ್ಮರಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಹಾಗೆ ಸ್ಮರಣೆ ಮಾಡಬೇಕಾಗಿದ್ದರೆ ಅವರಲ್ಲಿ ಏನೋ ಒಂದು ಪಾವಿತ್ರ್ಯತೆ ಇದೆ, ಶಕ್ತಿ ಇದೆ, ಪುನೀತ ಭಾವ ಇದೆ, ಅದೆಲ್ಲ ಅಂತರ್ಗತವಾಗಿ ಅರ್ಥ ಆಗುತ್ತೆ. ಆದರೆ ಪತಿವ್ರತೆಯರು ಅನ್ನುವ ಅರ್ಥದಲ್ಲಿ ಅದನ್ನು ಮಂಡನೆ ಮಾಡಿಲ್ಲ. ಅಥವಾ ನಿಮ್ಮ ಪ್ರಶ್ನೆ ಇವರು ಪತಿವ್ರತೆಯರೋ ಅನ್ನುವುದೂ ಅಲ್ಲ. ಹಾಗಾದರೆ ಅವರ ಜೀವನದಲ್ಲಿ ಹೇಗೆ ಪಾತಕನಾಶನ ಆಗುತ್ತೆ, ಹಾಗೆ ಆಗತಕ್ಕಂಥ ಕ್ರಿಯೆಯನ್ನು ಏನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನಿಮ್ಮ ಪ್ರಶ್ನೆಯಲ್ಲಿ ಇಲ್ಲ. ನೀವು ಕೇಳ್ತಾ ಇರತಕ್ಕಂಥದ್ದು ವ್ಯಾಕರಣ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಈ 5 ಜನಕ್ಕೂ ವಿವಾಹ ಆಗಿದೆ. ಹಾಗೆ ವಿವಾಹವಾದ ಹಿನ್ನೆಲೆಯಲ್ಲಿ ಕನ್ಯೆ ಅಂತ ಹ್ಯಾಕೆ ಕರೆದುಬಿಟ್ರು? ಪಂಚಕನ್ಯಾ ಪಠೇ ನಿತ್ಯಂ, ಈ 5 ಕನ್ಯೆಯರನ್ನು ಹೇಗೆ ಕರೆದರು ಅನ್ನುವುದು ನಿಮ್ಮ ಪ್ರಶ್ನೆ. ಅಂದರೆ ವಿವಾಹಿತ ಸ್ತ್ರೀಯನ್ನು ಕನ್ಯೆ ಅಂತ ಕರೀಬಹುದೇ, ಕರೆದು ಬಿಟ್ಟಿದ್ದಾರಲ್ಲ ಅನ್ನುವುದಷ್ಟೇ ನಿಮ್ಮ ಗೊಂದಲ. ಸಾಮಾನ್ಯವಾಗಿ ಯಾರಿಗಾದರೂ ಆ ಗೊಂದಲ ಬರುತ್ತೆ, ಆ ಸಂದೇಹ ಬರುತ್ತೆ. ಹೀಗಾಗಿ ನಾನು ಪ್ರಯತ್ನಪಟ್ಟಿದ್ದು ನಿಘಂಟುಗಳನ್ನು.
ಕನ್ಯೆ ಅನ್ನತಕ್ಕಂಥ ಪದಕ್ಕೆ ಏನು ಅರ್ಥ ಇದೆ ಅಂತ. ದಿವಂಗತ GN ಚಕ್ರವರ್ತಿ ಎನ್ನುವರು ಮೈಸೂರಿನ ಸೈಂಟ್ ಫಿಲೋಮಿನಾಸ್ ಕಾಲೇಜಿನ ಸಂಸ್ಕೃತ ಪ್ರಾಧ್ಯಾಪಕರು, UGCಯ ವಿಶ್ರಾಂತ ಪ್ರಾಧ್ಯಾಪಕರು. ಅವರು ಒಂದು ಕೃತಿಯನ್ನು ಬರೆದಿಲ್ಲ, ಬಹಳ ವರ್ಷಗಳ ತಪಸ್ಸಿನ ಫಲವಾಗಿ ಒಂದು ಕೃತಿಯನ್ನು ಸೃಷ್ಟಿ ಮಾಡಿದರು. ಅದನ್ನು ಸೃಷ್ಟಿ ಅಂತಲೇ ಹೇಳಬೇಕು, ಅದು ಕಾದಂಬರಿಯೋ ಕಾವ್ಯವೋ ಆದಾಗಲ್ಲ. ನಿಘಂಟು, ಸಂಸ್ಕೃತ ಕನ್ನಡ ನಿಘಂಟು, ಬಹಳ ಕಷ್ಟ. ಆ ಸಂಸ್ಕೃತ ಕನ್ನಡ ನಿಘಂಟಿನ 228ನೇ ಪುಟದಲ್ಲಿ ಕನ್ಯಾ ಅನ್ನತಕ್ಕಂಥ ಪದವನ್ನು ಅವರು ಚಿಂತನೆ ಮಾಡಿದ್ದಾರೆ. ಮದುವೆಯಾಗದ ಹುಡುಗಿ ಒಂದರ್ಥ. ಎರಡನೆಯದು ಜ್ಯೋತಿಷ ಶಾಸ್ತ್ರದಲ್ಲಿ ಬರತಕ್ಕಂಥ ಮೇಷ ವೃಷಭ ಇದೆಯಲ್ಲ, ಅದರಲ್ಲಿ ಕನ್ಯಾ ರಾಶಿ ಅನ್ನತಕ್ಕಂಥದ್ದು. ಮೂರನೆಯದು ಅತ್ಯಂತ ಆಸಕ್ತಿಕರವಾದದ್ದು, ಕನ್ಯಾ ಅಂದರೆ ಹೆಂಗಸು ಅಂತ ಕರೆದುಬಿಟ್ಟಿದ್ದಾರೆ. ಕನ್ಯಾ ಅಂದರೆ ಅವಿವಾಹಿತ ಕನ್ಯೆ ಅನ್ನುವುದಷ್ಟೇ ಅಲ್ಲ, ಹೆಂಗಸು ಅಂತಲೂ ಕರೆಯಬಹುದು, ವಿವಾಹಿತ ಹೆಣ್ಣು ಅಂತಲೂ ಕರೆಯಬಹುದು ಅನ್ನುವ ಅರ್ಥದಲ್ಲಿ ಹೆಂಗಸು ಅಂತ ಹೇಳಿದ್ದಾರೆ. ಇದೀಗ ನಿಘಂಟಿನ ಪ್ರಕಾರವೇ ಕನ್ಯೆ ಅಂದರೆ ಹೆಂಗಸು ಅಂತಾಯಿತು. ಆದರೆ ಇದನ್ನು ಯಾರಾದರೂ ಸಮರ್ಥನೆ ಮಾಡಬೇಕಲ್ಲ. ಆಗ ನಾನು ಅಧ್ಯಯನ ಮಾಡ್ತಾ ಇದ್ದಾಗ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಎದ್ದಾಗ, ಅವರು ಮಹಾ ಆಶುಕವಿಗಳು, ಆದಾವಾದಿ ಪಿತಾಮಹಸ್ಯ ನೇಮ ವ್ಯಾಪಾರ ಪಾತ್ರೇ ಜಲಂ ಪಶ್ಚಾತ್ ಪನ್ನಗಶಾಯಿನೋ ಭಗವತಾ ಪಾದೋದಕಂ ಪಾವನಂ. ಶಂಭು ಜಟಾ ವಿಭೂಷಿತಮಣಿರ್ಜಹ್ನೋರ್ಮಹರ್ಷೀರಿಯಂ. ಅಮ್ಮ ಗಂಗಮ್ಮ ಭಾಗೀರಥಿ, ನೀನು ಎಂತಹವಳು ಅಂದರೆ ಆದಾವಾದಿ ಪಿತಾಮಹಸ್ಯ ನೇಮ ವ್ಯಾಪಾರ ಪಾತ್ರೇ ಜಲಂ. ಆ ಚತುರ್ಮುಖ ಬ್ರಹ್ಮನ ಕಮಂಡಲುವಿನಲ್ಲಿ ನೀನು ಇದ್ದೀಯೇ, ಅಂಥ ಪವಿತ್ರಾತ್ಮಳು ನೀನು. ಪಶ್ಚಾತ್ಪನ್ನಗಶಾಯಿನೋ, ಆದಿಶೇಷನ ಮೇಲೆ ಮಲಗಿರತಕ್ಕಂಥ ವಿಷ್ಣುವಿನ ಪಾದದ ಮೇಲೆ ಹರಿದಂಥ ಪುಣ್ಯವಂತೆ ನೀನು. ಭೂಯಃ ಶಂಭುರ್ಜಟಾ ವಿಭೂಷಣಮಣಿ, ಈಶ್ವರನ ಉತ್ತಮಾಂಗದಲ್ಲಿ ವಿರಾಜಮಾನವಾಗಿರತಕ್ಕಂತಹ ಶಿರೋಮಣಿ ಇದ್ದಂತೆ ನೀನು. ಜಹ್ನೋರ್ಮಹರ್ಷೀರಿಯಂ, ಜಹ್ನು ಮಹರ್ಷಿಗಳ ಕಿವಿಯಿಂದ ಹೊರಗೆ ಬಂದ ಜಾಹ್ನವಿ ನೀನು. ನೀನು ಯಾರು? ನೀನು ಕಲ್ಮಶನಾಶಿನಿ. ನಿನ್ನ ಸ್ಪರ್ಶ ಮಾಡಿದರೆ ಸಾಕು, ಎಲ್ಲರ ಕಲ್ಮಶಗಳು ಕಶ್ಮರಗಳು ಹೋಗಿಬಿಡುತ್ತದೆ. ಭಗವತಿ ಭಾಗೀರಥಿ ಪಾತು ಮಾಂ, ಏ ಭಾಗೀರಥಿ ಪಾತು ಮಾಂ, ನಮ್ಮನ್ನು ರಕ್ಷಣೆ ಮಾಡಮ್ಮ ಅಂತ ಆ ಶ್ಲೋಕದ 4ನೆಯ ಸಾಲು ಹೇಗೆ ಇದೆ ಅಂದರೆ, ಕನ್ಯಾ ಕಲ್ಮಶನಾಶಿನಿ ಭಗವತಿ ಭಾಗೀರಥಿ ಪಾತು ಮಾಂ. ಆ ಪವಿತ್ರಾತ್ಮಳಾಗಿರತಕ್ಕಂತಹ ಗಂಗಾದೇವಿಯನ್ನು, ಶಿವನ ಮಡದಿಯನ್ನು, ಯಾರಿಂದಾಗಿ ಈಶ್ವರನಿಗೆ ಗಂಗಾಧರ ಅನ್ನತಕ್ಕಂಥ ಹೆಸರು ಬಂತೋ ಆ ಮಹಾತಾಯಿಯನ್ನು, ಶಿವನ ಮಡದಿಯನ್ನು ಕನ್ಯಾ ಅಂತ ಕರೀತಾರೆ. ಅಂದರೆ ನಿಘಂಟು ಕನ್ಯಾ ಅಂದರೆ ಅರ್ಥ ಹೆಂಗಸು ಅಂತ ಹೇಳಿದ್ದಾಯಿತು. ಅದರ ಬೆಂಬಲಕ್ಕೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಂತಹ ಮಹಾಮನೀಷಿಯೇ, ಪ್ರಜ್ಞಾನಿಗಳೇ ಕನ್ಯಾ ಅನ್ನುವುದನ್ನು ವಿವಾಹಿತ ಸ್ತ್ರೀಗೆ ಆರೋಪ ಮಾಡಿದ್ದಾರೆ. ಅಂದಮೇಲೆ ಕನ್ಯಾ ಅಂದರೆ ಅಹಲ್ಯೆ, ದ್ರೌಪದಿ, ತಾರೆ, ಮಂದೋದರಿ, ಸೀತೆ ಇವರೆಲ್ಲ ಕನ್ಯೆಯರೇ, ಅಂದರೆ ಹೆಂಗಸರೇ, ಅಂದರೆ ನಾರಿಯರೇ, ಅಂದರೆ ವನಿತೆಯರೇ ಅಂತ ಅರ್ಥ ಮಾಡಬಹುದಲ್ವೇ? ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ.
ಜೈ ಶ್ರೀರಾಮ್. ಪ್ರಕಾಂಡ ಪಂಡಿತರಾದಂತಹ ತಮ್ಮ ಅಂತರಾತ್ಮದಲ್ಲಿ ಅಂತಃಚಕ್ಷುವಿನಿಂದ ಸಚ್ಚಿದಾನಂದ ಸ್ವರೂಪಿಯಾದಂತಹ ಶ್ರೀರಾಮನನ್ನು ಭಜಿಸುತ್ತಾ, ಧ್ಯಾನಿಸುತ್ತಾ, ಆರಾಧಿಸುತ್ತಾ, ಪೂಜಿಸುತ್ತಾ ಹಾಗೂ ದರ್ಶನವನ್ನು ಮಾಡುತ್ತಾ ಆತನ ಮಹಿಮೆಯನ್ನು ಪಂಡಿತರಿಂದ ಪಾಮರರವರೆಗೂ ಹಾಗೂ ಪುಟ್ಟ ಕಿರಿಯ ಹೃದಯಗಳಿಂದ ಹಿಡಿದು ಹಿರಿಯ ಚೇತನಗಳವರೆಗೂ ತಮ್ಮ ಅಚ್ಚ ಕನ್ನಡದ ಸ್ವಚ್ಛ ಭಾಷೆಯಲ್ಲಿ ಜ್ಞಾನಧಾರೆಯನ್ನು ಹರಿಸುತ್ತಿರುವಂತಹ, ಎಲ್ಲರ ಸಂದೇಹಗಳನ್ನು ನಿವಾರಿಸುತ್ತಿರುವಂತಹ ಆಧ್ಯಾತ್ಮಿಕ ಲೋಕದ ಕಳಶಪ್ರಾಯರೆನಿಸಿದಂತಹ ಪೂಜ್ಯ ಗುರುಗಳಿಗೆ ಮೀರಾಳ ಭಕ್ತಿಪೂರ್ವಕ ನಮಸ್ಕಾರಗಳು. ಗುರುಗಳೇ, ರಾಮಾಯಣದಲ್ಲಿ ಯಾವಾಗಲೂ ನನಗೆ ಕಾಡುತ್ತಾ ಇರುವಂತಹ ಒಂದು ಸಂದೇಹ ಎಂದರೆ, ಖಳನಾಯಕನಾದಂತಹ ರಾವಣನು ಅಪಹರಿಸಲ್ಪಟ್ಟ ಸೀತೆಯು ಸೀತೆಯಾಗಿರದೆ ಆಕೆಯು ವೇದವತಿಯಾಗಿದ್ದಳೆಂದೂ ಹಾಗೂ ಶ್ರೀರಾಮಚಂದ್ರನು ಸೀತಾದೇವಿಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದಾಗ ಅಗ್ನಿದೇವನು ಪ್ರತ್ಯಕ್ಷನಾಗಿ ನಿಜವಾದ ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಹಾಗೂ ವೇದವತಿಯನ್ನು ಹಿಂತಿರುಗಿ ಕರೆದುಕೊಂಡು ಹೋಗ್ತಾನೆ ಅಂತ ಇದೆ. ಹಾಗೂ ವೇದವತಿಯೂ ಕೂಡ ಶ್ರೀರಾಮಚಂದ್ರನನ್ನು ತನ್ನನ್ನು ಕೂಡ ಸ್ವೀಕರಿಸು ಅಂತ ಕೇಳಿದಾಗ ಶ್ರೀರಾಮಚಂದ್ರನು ಮುಂದೆ ಕಲಿಯುಗದಲ್ಲಿ ಆತನು ಶ್ರೀನಿವಾಸನಾಗಿ ಹಾಗೂ ಆಕೆಯು ಪದ್ಮಾವತಿಯಾದಾಗ ಆಕೆಯನ್ನು ಸ್ವೀಕರಿಸುವುದಾಗಿ ಹೇಳ್ತಾನೆ. ಇಲ್ಲಿ ನನ್ನ ಸಂದೇಹ ಏನು ಅಂತ ಹೇಳಿದ್ರೆ, ತನ್ನ ಧರ್ಮಪತ್ನಿ ಎಂಬ ಕಾರಣಕ್ಕೆ ಅಗ್ನಿದೇವನಲ್ಲಿ ತನ್ನ ಸೀತಾದೇವಿಯನ್ನು ಶ್ರೀರಾಮಚಂದ್ರನು ಒಪ್ಪಿಸಿದನೆ. ಹಾಗಾದರೆ ವೇದವತಿ ಪರಸ್ತ್ರೀ ಆಕೆಯನ್ನು ಸಂಕಷ್ಟಕ್ಕೆ ಗುರಿ ಮಾಡಿದ್ದರ ಉದ್ದೇಶವಾದರೂ ಏನು ಗುರುಗಳೇ? ಇದು ಯಾವ ರಾಮಾಯಣದಲ್ಲಿ ಬರುವಂಥದ್ದು? ಇದರ ಮೂಲ ಉದ್ದೇಶ ಏನು? ದಯಮಾಡಿ ಈ ಸಂದೇಹವನ್ನು ನಿವಾರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಮಸ್ಕಾರ.